ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಈಶ್ವರಿ ಯೂಟ್ಯೂಬ್ ಚಾನಲ್. ಅಡುಗೆ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಗೋಯ್ತು. ನಾನು ಊರಿಗೆಲ್ಲ ಹೋಗಬೇಕಾಗಿತ್ತು, ಹಂಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಸಿಂಪಲ್ಲಾಗಿ ಬೇಳೆ ಸಾರು ಮಾಡೋದು ಹೇಗೆ, ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದ್ಸರಿ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ನಾನು ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಆಗಬೇಕು. ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಂಡ್ಬಿಡೋಣ ನಾವು. ಇವಾಗ ನೀರು ಸ್ವಲ್ಪ ಬಿಸಿ ಬಂದಿದೆ. ಇವಾಗ ಇದರಿಂದ 1.5 ಕಪ್ ಬೇಳೆ ಹಾಕೊತಾ ಇದ್ದೀನಿ. ಸ್ವಲ್ಪ ರಸಂ ಥರ ಆಗಬೇಕಲ್ಲ, ಹಾಗೆ ಸ್ವಲ್ಪ ಕಮ್ಮಿ ಬೇಳೆ ಹಾಕೊತಾ ಇದ್ದೀನಿ. 1.5 ಕಪ್ ಬೇಳೆ ಹಾಕೊತಾ ಇದ್ದೀನಿ. ಬೇಳೆ ಹಾಕೊಂಡ್ಮೇಲೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಮತ್ತು ಒಂದು 5 ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಇವಾಗ ಮುಚ್ಚಿಬಿಡೋಣ. ಒಂದು 4 ವಿಸಿಲ್ ಹೊಡ್ಸೋಣ. ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೇಯಬೇಕಲ್ಲ, ಒಂದು 4 ವಿಸಿಲ್ ಕುಗ್ಸೋಣ ಇದನ್ನು. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿ ಸ್ವಲ್ಪ ಹಿಂಗೆ ಮಸ್ಕೋಬೇಕು. ಇದನ್ನು ಟೊಮೊಟೊ ಸ್ವಲ್ಪ ಇನ್ನೂ ಇದಿರುತ್ತಲ್ಲ, ಸ್ವಲ್ಪ ಹಿಂಗೆ ಮಸ್ಕೋಬೇಕು ಟೊಮೊಟೊನ. ಸ್ವಲ್ಪ ಇಲ್ಲಾಂದರೆ ಎಲ್ಲ ಬದನೆಕಾಯಿ ಎಲ್ಲ ಇದಾಗ್ಬಿಡುತ್ತೆ ಅದು. ಗ್ಯಾಸ್ ಹಚ್ಚೋಣ, ಪಾತ್ರೆ ಇಡೋಣ ಸಾಂಬಾರಿಗೆ. ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಇಡ್ತಾ ಇದ್ದೀನಿ. ಜಾಸ್ತಿ ಜೋರಾಗಿರ್ತಾ ಇಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಅದು ಚಿಟಪಟ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1-2 ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಮತ್ತು 4 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಬೇಳೆ ಹಾಕೊತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಎಷ್ಟು ಬೇಕು ಅಷ್ಟು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಇವಾಗ ಇದರಿಂದ 1 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದೆ. ಇವಾಗ ಇದಕ್ಕೆ ಇದರಿಂದ 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ.
ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು. ಇದೇ ಕುಕ್ಕರ್ಗೆ 1 ಗ್ಲಾಸ್ ನೀರು ಹಾಕೊಂಡು ನೀರು ಹಾಕ್ತಾ ಇದ್ದೀನಿ ನೀರಿಗೆ. ನೋಡಿ ಅಷ್ಟೊಂದು ಗಟ್ಟಿಯಿಂದ ಅಷ್ಟು ತೆಳುಗಿಲ್ಲ ಹಂಗಿದೆ. ಇವಾಗ ಸ್ವಲ್ಪ ಕುದಿ ಬರಬೇಕು. ಖಾರ ಉಪ್ಪು ಕರೆಕ್ಟಾಗಿದೆ. ಸ್ವಲ್ಪ ಇಷ್ಟೇ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ, ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ನೋಡಿ ಇಷ್ಟೇ ಬೆಲ್ಲ. ಕುದಿ ಬರಬೇಕು, ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ ತೆಳ್ಳಗಿಲ್ಲ, ಅಷ್ಟು ಗಟ್ಟಿಲಿಲ್ಲ, ತುಂಬ ಚೆನ್ನಾಗಿದೆ ಸಾರು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಇದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್.